ಹಲ್ಲೆಲೂಯಾ. ಆಮೇಲೆ ನೋಡಿ, ದೇವರ ವಾಕ್ಯ ಹೇಳ್ತದೆ, ಎಲ್ಕಾನನು ಬಂದು ದೇವರನ್ನ ಆರಾಧನೆ ಮಾಡಿ ದೇವರಿಗೆ ಕಾಣಿಕೆಗಳನ್ನ ಸಮರ್ಪಿಸಿ ಬಲಿಗಳನ್ನ ಅರ್ಪಿಸಿದ ಮೇಲೆ ಇಬ್ಬರು ಹೆಂಡತಿಗೆ ಏನ್ ಮಾಡ್ತಿದ್ದಾನೆ, 6 ತಿಂಗಳಿಗೆ ವರ್ಷಕ್ಕೆ ಆಗೋಷ್ಟು ಅವ್ರಿಗೆ ಹಣವನ್ನು ಹಂಚಿಕೊಡ್ತಿದ್ದಾನೆ. ನಿನಗೆ ಮಕ್ಕಳಿಲ್ಲ, ಈ ಸ್ವಲ್ಪ ಭಾಗ ಸಾಕು ತಗೋ, ಬೇಕಾದ್ರೆ ಕೇಳು ಅಂತ ಹೇಳ್ತಿದ್ದಾನೆ. ಪಿನ್ನಳಿಗೆ ಹೇಳ್ತಿದ್ದಾನೆ, ನಿನಗೂ ನಿನ್ನ ಮಕ್ಕಳಿರೋದ್ರಿಂದ ಬಹಳ ತಗೋ, ನಿನ್ನ ಮಕ್ಕಳಿಗೆ ಏನಾರು ಖರ್ಚಿಗೆ ಅದಕ್ಕೆ ಇದಕ್ಕೆ ಬೇಕಾದ್ರೆ ಪದೇ ಪದೇ ಅಂತ ಕೇಳ್ಬೇಡ, ಇದನ್ನ ಇಟ್ಕೋ, ನೀನು ಒಂದು 6 ತಿಂಗಳು ವರ್ಷಕ್ಕೆ ಬೇಕಾದಷ್ಟು ಖರ್ಚಿಗೆ ಇಟ್ಕೊ ಅಂತ ಕೊಡ್ತಿದ್ದಾನೆ. ಹಲ್ಲೆಲೂಯಾ. ನೋಡಿ, ಈಗ 12 ಯಾಕೆ ದೇವರನ್ನು ಆಶ್ರಯಿಸಿಕೊಂಡ್ಲು, ಯಾಕೆ ದೇವರ ಬಳಿಗೆ ಓಡಿ ಬಂದ್ಲು? ಮಕ್ಕಳಿಲ್ಲ ಅಂತ ಅಲ್ಲ, ಹಲ್ಲೆಲೂಯಾ. ಆದ್ರೆ ಮನೆಯಲ್ಲಿ ಚುಚ್ಚಿ ಮಾತನಾಡುವಂಥ ಜನರಿದ್ರು. ಹೊರಗಿನವ್ರು ಯಾರಾದ್ರೂ ನಮಗೆ ಮಾತನಾಡಿದ್ರೆ ನಾವು ಸೈತಾನ ಮಕ್ಕಳು, ಸೈತಾನ್ ಹೋಗ್ಲಿ ಬಿಡು ಯೇಸು ನಾಮದಲ್ಲಿ ಅಂತ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಅವ್ರು ಏನೇನೋ ಮಾತಾಡ್ತಾರೆ, ಅವರೆಲ್ಲ ಸೈತಾನ್ ಕರ್ಕೊಬರ್ತಾರೆ ನಮ್ಮನ್ನು ಶೋಧಿಸಕ್ಕೆ, ನಮ್ಮ ಬಗ್ಗೆ ಮಾತನಾಡಕ್ಕೆ ಸೈತಾನ ಮಕ್ಕಳು ಅಂತ ಹೇಳಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ನಮ್ಮಲ್ಲಿರುವವರೇ ಮಾತನಾಡಿದ್ರೆ, ನಮ್ಮ ಕುಟುಂಬದವರೇ ಮಾತನಾಡಿದ್ರೆ, ಸಭೆಗೆ ಬರೋರಿಗೆ ಮಾತನಾಡಿದ್ರೆ, ಪ್ರಾರ್ಥನೆಗೆ ಬರೋರಿಗೆ ಮಾತಾಡಿದ್ರೆ ನಿಜವಾಗ್ಲಿದ್ದು ಗಾಯ ಆಗ್ತದೆ ಅಲ್ವಾ, ಮನಸ್ಸಿಗೆ ನೋವು ಆಗ್ತದೆ. ಅದಕ್ಕಾಗಿದ್ದೇನೆ ಆಕೆ ಏನ್ ಮಾಡ್ಲು, ಮನೆಯವರಿಂದ ಬಾಧಿಸಲ್ಪಟ್ಲು, ಮನೆಯಲ್ಲಿ ಇರೋವರಿಂದ ಬಾಧಿಸಲ್ಪಟ್ಟಿದ್ರಿಂದ ಅವಳು ದೇವರನ್ನ ಆಶ್ರಯಿಸ್ಕೊಳ್ಳೋಕೆ ಓಡ್ ಬಂದ್ಲು. ಈಗ ಗಂಡ ಬಂದು ಹೇಳ್ತಿದ್ದಾನೆ, ಅಣ್ಣ ಯಾಕಮ್ಮ ವ್ಯಸನ ಪಡ್ತಾ ಇದ್ದಿ, ಯಾಕೆ ಊಟ ಮಾಡದೆ ಇದ್ದಿ, ಯಾಕೆ ನಾನು ಹೇಳಿಲ್ವಾ 10 ಮಂದಿಗೆ ಗಂಡು ಮಕ್ಕಳಿಗೆ ನಾನು ಸಮಾನವಾಗಿದ್ದೀನಿ ಅಂತ ಹೇಳುವಾಗ ಈ ಅನ್ನಳು ಏನ್ ಮಾಡಲಿಲ್ಲ, ಗಂಡನನ್ನು ಆಶ್ರಯಿಸ್ಕೊಳ್ಳಿಲ್ಲ, ಗಂಡನ ಮಾತನ್ನು ಕೇಳಿ ತೃಪ್ತಿ ಆಗಿರ್ಲಿಲ್ಲ. ನೀನ್ ಹಿಂಗೆ ಹೇಳ್ದೆ, ಇನ್ನೊಬ್ಬಾಕೆನ ಮದುವೆ ಮಾಡ್ಕೊಂಡು ಬಂದೆ, ನಿನ್ನ ಮಾತುಗಳು ಕೇಳ್ಕೊಂಡು ಆಶ್ರಯಿಸ್ಕೊಂಡಿದ್ರೆ ನನ್ನ ಜೀವಿತದಲ್ಲಿ ದುಃಖ ಅವಮಾನ ಹೋಗಲ್ಲ, ಆದ್ರಿಂದ ನಾನು ದೇವರನ್ನು ಆಶ್ರಯಿಸ್ಕೊಳ್ತೀನಿ ಅಂತ ತಿಳಿದು ಅನ್ನಳು ಏನ್ ಮಾಡ್ತಿದ್ದಾಳೆ, ಎದ್ದು ಓಡಿ ಬರ್ತಿದ್ದಾಳೆ, ಉಪವಾಸದಲ್ಲಿ ಇದ್ದು ದೇವಾಲಯಕ್ಕೆ ಓಡಿ ಬರ್ತಿದ್ದಾಳೆ. ಹಲ್ಲೆಲೂಯಾ. ಹಾಗೆ ದೇವರನ್ನು ಆಶ್ರಯಿಸಿಕೊಳ್ಳೋದಕ್ಕೆ ಓಡಿ ಬರ್ತಿದ್ದಾಳೆ. ದೇವರ ಆಲಯಕ್ಕೆ ಓಡಿ ಬರುವಾಗ ಅಲ್ಲಿ ಯಾಜಕನಾಗಿರೋ ಏಲಿ ಎಂಬ ಯಾಜಕನಲ್ಲಿ ಕೂತ್ಕೊಂಡು ದೇವರ ಮಂದಿರದಲ್ಲಿ ಕೂತಿದ್ದಾನೆ. ಆಕೆ ಒಂದು ಮೊಣಕಾಲೂರಿ, ಮಾತಿಲ್ಲದ ಶಬ್ದ ಇಲ್ಲ, ಏನಿಲ್ಲ, ತುಟಿಯಲ್ಲೇ ಹೃದಯದಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾಳೆ. ಬಾಯಿ ಮಾತ್ರ ತುಟಿಗಳು ಅಳಗಾಡ್ತಾ ಇದ್ದೆ. ಆಕೆ ಕಣ್ಣೀರು ಸುರಿಸ್ತಾ ತನ್ನ ವೇದನೆಗಳನ್ನ ಹೇಳಿ ದೇವರ ಮುಂದೆ ಪ್ರಾರ್ಥನೆ ಮಾಡ್ತಿದ್ದಾಳೆ. ಈಕೆ ಬಂದು ಬಹಳ ಹೊತ್ತಾಯ್ತು, ಮೊಣಕಾಲೂರಿ ಏನೇನೋ ಮಾತಾಡ್ತಿದ್ದಾಳೆ, ಪ್ರಾರ್ಥನೆ ಮಾಡ್ತಿದ್ದಾಳೆ. ಈತನಿಗೇನು ಕೇಳಿಸ್ತಾ ಇಲ್ಲ, ಯಾರಿಗೆಲ್ಲ ಯಾಜಕನಾದ ಏಲಿಗೆ. ಅದಕ್ಕಾಗಿ ಆತ ಕೇಳ್ತಿದ್ದಾನೆ, ಏನಮ್ಮ ರಾತ್ರಿ ಕುಡ್ದಿರೋದಂಥ ಸಾರಾಯಿ, ದ್ರಾಕ್ಷರಸ, ನಿಶ ಇನ್ನು ನಿನಗೆ ಇಳ್ದಿಲ್ವಾ ಅಂತ ಹೇಳುವಾಗ ಆಕೆ ಹೇಳ್ತಾಳೆ, ಅನ್ನಳು, ಸ್ವಾಮಿ ನಿನ್ನ ದಾಸಿಯ ಮೇಲೆ ದಯೆ ಇರಲಿ, ನಾನು ಎಂದಿಗೂ ಅಂತ ಮದ್ಯಪಾನವನ್ನ ಮಾಡಿದವಳಲ್ಲ. ಹಲ್ಲೆಲೂಯಾ. ನಾನು ಎಂದಿಗೂ ಆ ಥರ ಸಾರಾಯಿಗಳನ್ನ ಕುಡ್ದವ್ರಲ್ಲ. ಯಾರಾದ್ರೂ ಹೆಣ್ಮಕ್ಳು ಗಂಡು ಮಕ್ಳು ಸಾರಾಯಿ ಕುಡಿಯೋರು ಇದ್ದೀರಾ? ಬದಲಾಗಿ ಅದು ಪಾಪ, ಅದರಿಂದ ಪಟ್ಟಿಂಗತನ ಹುಟ್ಟುತ್ತದಂತೆ. ಹಲ್ಲೆಲೂಯಾ. ಏನ್ ಪಾಸ್ಟರ್ ನಮ್ಗೆ ನೋಡಿದ್ರೆ ಹಂಗಂತ ಕಾಣ್ತೀರಾ ಅಂತ ಅನ್ಕೋಬೇಡಿ. ನೀವೆಲ್ಲ ಒಳ್ಳೆಯವ್ರೆ, ಆದ್ರೆ ಏನ್ ಮಾಡೋದ, ನಮ್ಮ ಸೇವೆಯಲ್ಲಿ ನಾವು ನೋಡ್ಬಿಟ್ಟಿದ್ದೀವಿ. ಹೇಳ್ದಲ್ಲ, ಎಲ್ಕಾನನನ್ನು ನಂಬಲಿಲ್ಲ, ಆದ್ರೆ ಆಕೆ ದೇವರನ್ನು ಆಶ್ರಯಿಸ್ಕೊಂಡು ಓಡಿ ಬರ್ತಿದ್ದಾಳೆ. ಆಕೆ ಹೃದಯದಲ್ಲಿರೋ ವೇದನೆ ಎಲ್ಲ ದೇವರ ಮುಂದೆ ಉಳಿತಿದ್ದಾಳೆ. ಅಯ್ಯ, ನಾನು ನಿನ್ನನ್ನು ಆಶ್ರಯಿಸಿಕೊಳ್ತೀನಿ, ನನ್ನ ಮನೆಯಲ್ಲಿ ನನ್ನ ಸಾವುತಿ ದೇವರು ಯೆಹೋವ ನಿನಗೆ ಬಂಜಿಯಾಗಿಟ್ಟಿದ್ದಾನೆ. ದೇವರೇ ನಿನಗೆ ಮಕ್ಕಳು ಕೊಡ್ಲಿಲ್ಲ, ಯೇಸುವೆ ನಿನಗೆ ಮಕ್ಕಳು ಕೊಡ್ಲಿಲ್ಲ, ಬಂಜಿಯಾಗಿಟ್ಟಿದ್ದಾನೆ ಅಂತ ಚುಚ್ಚಿ ಮಾತಾಡ್ತಿದ್ದಾಳೆ. ಅಯ್ಯ, ನನಗೆ ಒಬ್ಬ ಮಗನನ್ನು ಕೊಡು, ಆತನ ಭವಿಷ್ಯಕ್ಕಾಗಿ ನಾನು ಒಬ್ಬ ವಂಶದ ಉದ್ಧಾರಕನಾಗಿ ನಾನು ಸಾಕಲ್ಲ, ಆದ್ರೆ ನನ್ನಲ್ಲಿರುವಂತ ಅವಮಾನವನ್ನು ತೆಗೆದುಹಾಕು, ಬಂಜೆಯನ್ನು ಅವಮಾನ ತೆಗೆದುಹಾಕಿದ್ರೆ ಸಾಕು, ಆ ಮಗನನ್ನ ಬೆಳೆಸಿ ದೊಡ್ಡನಾದ್ಮೇಲೆ ನಿನ್ನ ಸೇವೆಗಾಗಿ ಪ್ರತಿಷ್ಠೆ ಮಾಡ್ತೀನಿ ಅಂತ ಅರಿಕೆ ಮಾಡ್ಕೊಳ್ತಿದ್ದಾಳೆ. ಹಲ್ಲೆಲೂಯಾ. ಇಲ್ಲಿ 12 ಮನೆಯಲ್ಲಿ ಎದ್ದಂಥ ನೋವುಗಳು, ಮನೆಯಲ್ಲಿ ಎದ್ದಂಥ ಚುಚ್ಚು ಮಾತುಗಳು, ಅವಮಾನಗಳು, ತಿರಸ್ಕಾರಗಳು ಸಹಿಸಕ್ಕಾಗದೆ ಅವಳು ದೇವರನ್ನು ಆಶ್ರಯಿಸಿಕೊಳ್ಳೋದಕ್ಕೆ ಬರ್ತಿದ್ದಾಳೆ. ಹಲ್ಲೆಲೂಯಾ. ಹೊರಗಡೆಯಿಂದ ನಮಗೆ ನಿಂದೆ, ಅಪಮಾನ, ಅವಮಾನಗಳು ಬರುವಾಗ ದೇವರನ್ನ ಆಶ್ರಯಿಸ್ಕೊಳ್ಳಲ್ಲ. ಹಲ್ಲೆಲೂಯಾ. ಮನೆ ಒಳಗಡೆ ಬರಬೇಕು ಚುಚ್ಚೋರು, ಆಗ್ಲೇ ದೇವ್ರನ್ನ ಆಶ್ರಯಿಸ್ಕೊಳ್ಳೋದು. ಅದಕ್ಕೆ ಈ ಪಿನ್ನಳ್ಳಿ ಏನ್ ಮಾಡ್ತಾಳೆ ಅಂದ್ರೆ, ಆಕೆ ದೇವರ ಆರಾಧನೆ ಮಾಡಿಕೊಂಡು ಸಿಲೋವಲ್ಲಿ ಇದ್ದಾರೆ, ಇನ್ನು ದೇವರ ಮಂದಿರದಲ್ಲೇ ಇದ್ದಾರೆ. ಅವರು ಈ ದೇವರ ಬಳಿಯಲ್ಲಿ ದೇವರ ಮಂದಿರದ ಮುಂದೆ ಗುಡಾರ ಹಾಕೊಂಡಿದ್ದಾರೆ. ಅಲ್ಲಿ ಹೇಳ್ತಿದ್ದಾಳೆ, ಯೆಹೋವನು ನಿನಗೆ ಬಂಜೆಯಾಗಿಟ್ಟಿದ್ದಾನೆ, ಯೆಹೋವನು ನಿನಗೆ ಬಂಜೆಯಾಗಿಟ್ಟಿದ್ದಾನೆ. ಪ್ರತಿ ವರ್ಷ ಇದೇ ಚುಚ್ಚಿ ಮಾತಾಡ್ತಾಳೆ. ಈಗ ಆಕೆ ಚುಚ್ಚಿ ಮಾತಾಡೋದು ಸಹಿಸಕ್ಕಾಗದೆ ಆಕೆ ದುಃಖವು ಹೆಚ್ಚಾಗಿ ದೇವರನ್ನು ಆಶ್ರಯಿಸ್ಕೊಳ್ಳೋಕೆ ಓಡಿ ಹೋದ್ಲು. ಹಲ್ಲೆಲೂಯಾ. ಪ್ರಿಯರೇ, ನಿಮ್ಮ ಮನೆಯಲ್ಲಿ ನಿಮ್ಮನ್ನು ದುಃಖ ಪಡಿಸೋರಿದ್ದಾರಾ? ನಿಮ್ಮ ಎತ್ತೋರು ನಿಮ್ಮನ್ನು ದುಃಖ ಪಡಿಸ್ತಿದ್ದಾರಾ? ನಿಮ್ಮ ಕಟ್ಕೊಂಡವ್ರು ನಿಮ್ಗೆ ದುಃಖ ಪಡಿಸ್ತಿದ್ದಾರಾ? ನಿಮ್ಮ ಹೆಂಡ್ತಿನೋ ಗಂಡನೋ ಮಕ್ಕಳು ನಿಮ್ಮನ್ನು ದುಃಖ ಪಡಿಸ್ತಿದ್ದಾರೆ, ಅರ್ಥ ಮಾಡ್ಕೊಳ್ತಿಲ್ವಾ? ದೇವರ ಸಾನ್ನಿಧ್ಯಕ್ಕೆ ಓಡಿ ಬಾ, ದೇವರನ್ನು ಆಶ್ರಯಿಸಿಕೊಂಡು ಓಡಿ ಬಾ, ದೇವರ ಬಳಿಯಲ್ಲಿ ಓಡಿ ಪ್ರಾರ್ಥಿಸು. ಅನ್ನೇಳ ಹಾಗೆ ಕರ್ತನಿನ ಕಣ್ಣೀರನ್ನು ನಾಟ್ಯವಾಗಿ ಮಾರ್ಪಡಿಸ್ತಾನೆ, ನಿನ್ನ ದುಃಖ ಹೋಗಿ ಆನಂದವೂ ಬರ್ತದೆ. ಏಲಿ ನೋಡ್ತಿದ್ದಾನೆ. ಏಲಿ ನೋಡುವಾಗ ಅನ್ನೇಳು
ಗೋಳಾಡಿ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಿದ್ದಾಳೆ. ಆಕೆ ತುಟಿಗಳು ಮಾತ್ರ ಅಲುಗಾಡ್ತಾ ಐತೆ. ಏನು ಹೇಳ್ತಿದ್ದಾನೆ? ಏನಮ್ಮ ನೀನು ಕುಡ್ದಿರೋದು ಸಾರಾಯಿ, ನಿಶ ಹೋಯ್ತಾ? ಅಯ್ಯ, ನಿನ್ನ ದಾಸಿಯನ್ನು ತಪ್ಪಾಗಿ ನಡೆಸಬೇಡ. ಯಾಕೆಂದ್ರೆ ನಾನು ಯಾವುದೇ ರೀತಿಯಾದ ಮದ್ಯಪಾನವನ್ನು ಮಾಡಿದವಳಲ್ಲ. ನನ್ನ ಹೃದಯದಲ್ಲಿ ವೇದನೆ ಉಂಟು, ನನ್ನ ಹೃದಯದಲ್ಲಿ ಬಹಳ ಕಣ್ಣೀರು, ಕಷ್ಟಗಳು ಉಂಟು. ನನ್ನ ಒಡ ಹುಟ್ಟಿದವರೇ, ನನ್ನ ಎತ್ತವರೇ, ನನ್ನ ಸಂಬಂಧಿಕರೇ, ನನ್ನ ಕಟ್ಟಿಕೊಂಡವರೇ, ನನ್ನ ಎತ್ತ ಮಕ್ಕಳೇ, ನಾನು ಅರ್ಥ ಮಾಡ್ಕೊಳ್ತಿಲ್ಲ. ಅವರು ನಿಂದಿಸ್ತಿದ್ದಾರೆ, ಅವಮಾನ ಪಡಿಸ್ತಿದ್ದಾರೆ, ಗೌರವ ಕೊಡದೆ ಮಾತನಾಡ್ತಿದ್ದಾರೆ, ದಾರಿ ತಪ್ಪಿ ನಡೀತಿದ್ದಾರೆ. ವೇದನೆಗಳು ತುಂಬಲ್ಪಟ್ಟೈತೆ. ಅದಕ್ಕಾಗಿ ಪ್ರಾರ್ಥನೆಗಾಗಿ ಓಡಿ ಬಂದಿದ್ದೀನಿ, ಅದಕ್ಕಾಗಿ ದೇವರ ಆಲಯಕ್ಕೆ ಬಂದಿದ್ದೀನಿ, ಅದಕ್ಕಾಗಿ ಉಪವಾಸ ತೆಗೆದು ಪ್ರಾರ್ಥಿಸ್ತಾ ಇದ್ದೀನಿ ನನ್ನ ಕುಟುಂಬಕ್ಕಾಗಿ. ಯಾವಾಗ ನೀನು ದೇವರ ಆಲಯಕ್ಕೆ ದೇವರನ್ನ ಆಶ್ರಯಿಸಿಕೊಂಡು ಓಡಿ ಬರ್ತೀಯೋ, ಕರ್ತನು ನಿನ್ನ ದುಃಖಗಳನ್ನ ಮಾರ್ಪಡಿಸ್ತಾನೆ, ನಿನ್ನ ಹೃದಯದಲ್ಲಿ ವೇದನೆಗಳು ತೆಗಿತಾನೆ, ನಿನ್ನ ಕಣ್ಣೀರನ್ನ ಶಾಶ್ವತವಾಗಿ ಬಗೆಹರಿಸ್ತಾನೆ. ಅಯ್ಯೋ, ದುಃಖ ಬಂದ್ಬಿಡ್ತು, ಅವಮಾನ ಬಂದ್ಬಿಡ್ತು, ಆಡ್ಕೋಬಿಟ್ರು, ಚರ್ಚಲ್ಲಿ ಯಾರೋ ಏನೋ ಅಂದ್ಬಿಟ್ರು, ದೇವರಿಂದ ದೂರ ಆಗಬೇಡ. ದೇವರನ್ನ ಆಶ್ರಯಿಸಿಕೊಳ್ಳಕ್ಕೆ ಓಡಿ ಬಾ. ನಿನಗೆ ದುಃಖಗಳು ಇರ್ಬೋದು, ದುಃಖದ ಮೇಲೆ ದುಃಖ ಆಗ್ತಾ ಇರ್ಬೋದು, ನಿನ್ ದುಃಖಗಳು ಹೊರಗಡೆ ಹೇಳ್ಕೊಳಕ್ ಆಗದೆ ಇರೋ ಪರಿಸ್ಥಿತಿ ಇರ್ಬೋದು. ನನ್ನ ಮನೆ ದುಃಖ ಹೇಳ್ಕೊಂಡ್ರೆ ಆಡ್ಕೊಳ್ತಾರಪ್ಪ. ಅಯ್ಯೋ, ನನ್ನ ದುಃಖನೇ ಹೊರಗಡೆ ಹೇಳ್ಕೊಂಡ್ರೆ ಏನ್ ನನ್ನ ಬಗ್ಗೆ ಆಡ್ಕೋಬಹುದು? ನನ್ನ ಗಂಡನ ಬಗ್ಗೆ, ನನ್ನ ಹೆಂಡತಿ ಬಗ್ಗೆ, ನನ್ನ ಎತ್ತೋರ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ ಆಡ್ಕೋತಾರಲ್ಲ, ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ಬೋದು. ಅದಕ್ಕಿನ್ನೂ ಪರಿಹಾರ ಸಿಗದೆ ಇರ್ಬೋದು. ದೇವರನ್ನ ಆಶ್ರಯಿಸಿಕೊಂಡು ಓಡಿ ಬಾ, ಅನ್ಯನ ರೀತಿಯಲ್ಲಿ ಓಡು ಬಾ. ಪ್ರಾರ್ಥನೆಗಾಗಿ ಕುಳಿತುಕೋ. ದೇವರ ಮುಂದೆ ನಿನ್ನ ಹೃದಯದಲ್ಲಿರೋ ವೇದನೆಗಳನ್ನ ಹುಯಿ ಆತನು ಖಂಡಿತವಾಗಿ ನಿನ್ನ ವೇದನೆಗಳನ್ನ ತೆಗೆದು, ನಿನ್ನ ದುಃಖವನ್ನು ತೆಗೆದು ಆನಂದವಾಗಿ ಮಾರ್ಪಡಿಸ್ತಾನೆ. ಹಲ್ಲೆಲೂಯ. ಅನ್ಯಳು ಎಲ್ಕಾನನ ಮಾತು ಕೇಳಲಿಲ್ಲ. ಅನ್ಯಳು ಏನ್ ಮಾಡಿದ? ದೇವರ ಆಲಯಕ್ಕೆ ಓಡಿ ಬರ್ತಿದ್ದಾಳೆ. ದೇವ ಮನುಷ್ಯನಾದ ಏಲಿ ನೋಡಿ ಹೇಳ್ತಿದ್ದಾನೆ, ಅಮ್ಮ, ನೀನು ಸಮಾಧಾನದಿಂದ ಹೋಗು ಮಗಳೇ, ನಿನಗೆ ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರಿಸಿದ್ದಾನೆ, ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಅಂತ ಹೇಳ್ತಿದ್ದಾನೆ. ಆಗ ವಾಕ್ಯ ಹೇಳ್ತದೆ, ಆಕೆ ಮೋರೆಯಲ್ಲಿ ದುಃಖವೇ ಇಲ್ಲದಾಗಿ ಹೋಯ್ತತ್ತೆ. ನೀನು ದೇವರ ಆಲಯಕ್ಕೆ ನೀನು ದುಃಖದಲ್ಲಿ ಬಂದು ಪ್ರಾರ್ಥಿಸುವಾಗ, ಕಣ್ಣೀರಿಂದ ಪ್ರಾರ್ಥಿಸುವಾಗ, ಮನವೇದನೆಯನ್ನು ಪ್ರಾರ್ಥಿಸುವಾಗ, ನೀನು ದೇವರನ್ನು ಆಶ್ರಯಿಸಿಕೊಂಡು ಪ್ರಾರ್ಥನೆ ಮಾಡುವಾಗ, ದೇವರು ತನ್ನ ಸೇವಕನ ಮೂಲಕವಾಗಿ ನಿನ್ನ ಸಂತೈಸ್ತಾನೆ, ತನ್ನ ವಾಕ್ಯದ ಮೂಲಕವಾಗಿ ನಿನ್ನ ಜೊತೆ ಮಾತನಾಡ್ತಾನೆ. ಆ ಮಾತುಗಳು ನೇರವಾಗಿ ನಿನ್ನ ಹೃದಯಗಳು ಪ್ರವೇಶಿಸ್ತದೆ. ಆಗ ನಿನ್ನ ಕಣ್ಣೀರು ನಾಟ್ಯವಾಗಿ ಬದಲಾಗ್ತದೆ. ಮಗನೇ, ಮಗಳೇ, ಹಲ್ಲೆಲೂಯ. ದೇವರ ಮಕ್ಕಳೇ, ನಿಮ್ಮ ಕಣ್ಣೀರು ನಾಟ್ಯವಾಗಿ ಬದಲಾಗ್ತದೆ. ಅನ್ಯಳ ಹಾಗೆ ನಾವು ಯಾರನ್ನು ಆಶ್ರಯಿಸಿಕೊಳ್ಬೇಕು? ದೇವರನ್ನು ಆಶ್ರಯಿಸಿಕೊಂಡು ಪ್ರಾರ್ಥನೆಗಾಗಿ ಓಡಿ ಬರಬೇಕು. ದೇವರ ಪಾದವನ್ನು ಬಯಸಿ ಓಡಿ ಬರಬೇಕು. ಹಲ್ಲೆಲೂಯ. ಅನ್ಯಳು ತನ್ನ ಸಾವತಿಯಾದ ಪಿನ್ನಳು ಬಂಜೆ ಬಂಜೆ ಬಂಜೆ, ದೇವರೇ ನಿನ್ನ ಏನಂತೆ ಬಂಜೆಯಾಗಿಟ್ಟಿದ್ದಾನೆ ಅಂತ ಹೇಳುವಾಗ ಆಕೆ ದೇವರ ಬಳಿಗೆ ಓಡಿ ಬಂದು, ಅನೇಕ ನಿಮ್ಮ ಸಂಬಂಧಿಕರು ನಿಮ್ಮ ನೋಡಿತೇನೆ ಮಾತಾಡ್ತಿರ್ಬೋದು, ಅಯ್ಯೋ ಏಸು 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 ಅಂತ ಹೋಗ್ತೀಯಲ್ಲ, ಏನು ಒಳ್ಳೇದಾಗೈತೆ, ದೇವ್ರು ಏನು ಮಾಡಿದ್ದಾನೆ, ನಿಮಗೆ ಏನು ಕಷ್ಟ ತೆಗೆದಿದ್ದಾನೆ, ಏನು ಸಾಲ ತೆಗೆದಿದ್ದಾನೆ, ಏನು ಅಭಿವೃದ್ಧಿ ಪಡಿಸಿದ್ದಾನೆ ಅಂತ ಕೇಳ್ಬೋದು. ಚುಚ್ಚಿ ಮಾತಾಡ್ತಿರ್ಬೋದು. ನಿಮ್ಮ ನಂಬಿಕೆ ಕಮ್ಮಿ ಆಗಂಗೆ ಮಾತಾಡ್ತಿರ್ಬೋದು. ಸೈತಾನ ಅವ್ರ ಮೂಲಕವಾಗಿ ನಿಮ್ಮ ವಿಶ್ವಾಸದಲ್ಲಿ ಬಿದ್ದು ಹೋಗಂಗೆ ಮಾತಾಡ್ತಿರ್ಬೋದು. ನಿಮ್ಮ ಪ್ರಾರ್ಥನೆಯಿಂದ ದೂರ ಆಗುವ ಹಾಗೆ ಮಾತನಾಡ್ತಾ ಇರ್ಬೋದು. ಸೈತಾನ ಬಂದು ನಿನ್ನ ಬಳಿಯಲ್ಲಿ ಬಂದು ನಿನ್ನ ಕಿವಿಯಲ್ಲಿ ಮನಸ್ಸಲ್ಲಿ ಊದಿ ದೇವ್ರು ನಿನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ, ದೇವ್ರು ನಿನ್ನ ಕಷ್ಟ ನೋಡ್ತಿಲ್ಲ, ನೀನು ಇದ್ದ ಸ್ಥಿತಿಯಲ್ಲಿ ಇದ್ದಿ, ನಿನ್ನ ಮಕ್ಕಳು ನೋಡು, ನಿನ್ನ ಕಾಯಿಲೆ ನೋಡು, ನಿನ್ನ ವ್ಯಾಧಿ ನೋಡು, ನಿನ್ನ ಕೆಲಸ ನೋಡು, ಸಂಪಾದನೆ ನೋಡಿ, ಮಕ್ಕಳನ್ನು ಹೇಗೆ ಸಾಕ್ತಿ, ಮಕ್ಕಳನ್ನು ಹೇಗೆ ಉದ್ಧಾರ ಮಾಡ್ತಿ, ಮಕ್ಕಳನ್ನು ಹೇಗೆ ಪೋಷಿಸ್ತಿ, ಏನು ಮಾಡ್ತಿ, ಹೇಳಿ ನಿನ್ನ ವಿಶ್ವಾಸನ ಬೆಳೆಸ್ತಾ ಇರ್ಬೋದು. ಈ ಎಲ್ಲ ದುಃಖಗಳು ನಿನ್ನಲ್ಲಿ ಮನೆ ಮಾಡ್ಕೊಂಡಿರ್ಬೋದು. ದುಃಖಗಳು ಒಂದು ಏನಂತೆ ನಿನ್ನ ಮನಸ್ಸಲ್ಲಿ ತುಂಬಿ ತುಳುಕ್ತಾ ಇರ್ಬೋದು. ಇಂಥ ಪರಿಸ್ಥಿತಿಯಲ್ಲಿ ಇರುವವರು ಯಾರಾದ್ರೂ ಇರೋದಾದ್ರೆ ದೇವರನ್ನು ಆಶ್ರಯಿಸಿಕೊಂಡು ಓಡಿ ಬಾ, ದೇವರ ಬಳಿಗೆ ಓಡಿ ಬಾ. ನಿನ್ನ ದುಃಖವೆಲ್ಲ ಆತನ ಪಾದದ ಬಳಿಲಿ ಉಯಿ ಅದು ಉತ್ತರ ಬರೋ ತನಕ ಪ್ರಾರ್ಥಿಸು. ಹನ್ನೆರಡಾಗೆ ಆತನ ಬಳಿಯಲ್ಲಿ ಕುಳಿತುಕೊಂಡು ಪ್ರಾರ್ಥಿಸ್ತಾರೋ ನಿಶ್ಚಯವಾಗಿ ನಿನ್ನ ಕಣ್ಣೀರು ನಾಟ್ಯವಾಗಿ, ನಿನ್ನ ಕಣ್ಣೀರಿಗೆ ಆನಂದವಾಗಿ ದೇವರು ಮಾರ್ಪಡಿಸ್ತಾನೆ. ಹಲ್ಲೆಲೂಯ. ದೇವರ ಮಕ್ಕಳೇ, ಆದ್ರಿಂದ ಎತ್ತವರಾಗಿರ್ಬೋದು, ಹೊರಗನೆ ಸಂಬಂಧಿಕರಾಗಿರ್ಬೋದು, ಒಡ ಹುಟ್ಟಿದವರಾಗಿರ್ಬೋದು, ಯಾರೇ ಆಗಿರ್ಬೋದು, ಹಲ್ಲೆಲೂಯ, ನೀನು ದುಃಖ ಪಡಿಸುವಾಗ ನೀನು ದೇವರನ್ನು ಆಶ್ರಯಿಸಿಕೊಂಡು ಬರೋದಕ್ಕೆ ಮಾತ್ರ ಮರಿಬಾರ್ದು. ನೀನು ದೇವರನ್ನು ಆಶ್ರಯಿಸಿಕೊಂಡು ಬರೋದಕ್ಕೆ ಮಾತ್ರ ಮರಿಬಾರ್ದು. ಅದಕ್ಕೆ ಅನ್ಯಳು ಏನು ಮಾಡಿದ್ಲು? ದೇವರನ್ನು ಆಶ್ರಯಿಸಿಕೊಂಡು, ಅದಕ್ಕೆ ಬಂಜೆ ಆಗಿದ್ದವಳು ಮಕ್ಕಳನ್ನು ಎತ್ತುಕೊಂಡ್ಳು. ಹಲ್ಲೆಲೂಯ. ಬಂಜೆ ಆಗಿದಂಥ ಅನ್ಯಳು ಯಾವಾಗ ದೇವರನ್ನು ಆಶ್ರಯಿಸಿಕೊಂಡು ಬಂದ್ಲು, ಆಕೆಗೆ ದೇವರು ಸಾಮುವೇಲನಂತ ಮಗನನ್ನು ಕೊಟ್ಟ. ಆತನ ಇಸ್ರಾಯೇಲ್ ದೇಶಕ್ಕೆ ದೊಡ್ಡ ಪ್ರವಾದಿಯಾಗಿರ್ತಾನೆ, ಮತ್ತು ನ್ಯಾಯಸ್ಥಾಪಕನಾಗಿರ್ತಾನೆ, ಮತ್ತು ಯಾಜಕನಾಗಿರ್ತಾನೆ. 3 ಕೆಲಸ ಒಬ್ಬನೇ ಮಾಡ್ತಾ ಇರ್ತಾನೆ. 2 ರಾಜರನ್ನು ಅಭಿಷೇಕಿಸ್ತಾನೆ ಇಸ್ರಾಯೇಲ್ ದೇಶಕ್ಕೆ. ಸೌಲನನ್ನ ದಾವಿದನನ್ನ ಅಭಿಷೇಕಿಸ್ತಾನೆ. ಹಲ್ಲೆಲೂಯ. ದೇವರು ಅಂಥ ಸೇವೆಯಲ್ಲಿ ಅವನು ಉಪಯೋಗಿಸ್ಕೊಳ್ತಾನೆ. ಆದ್ರಿಂದ ದೇವ ಮಕ್ಕಳೇ, ನಿಮ್ಮಲ್ಲಿ ಎಷ್ಟೇ ದುಃಖಗಳಿರ್ಬೋದು, ಕಷ್ಟಗಳಿರ್ಬೋದು, ನೋವುಗಳಿರ್ಬೋದು, ನೀನು ದೇವರ ಆಲಯನ ಆಶ್ರಯಿಸಿಕೊಂಡು ಓಡಿ ಬಾ.